ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ತಿಂಗಳಿಂದ ನಮ್ಮ ದೇಶದಲ್ಲಿ ತುಂಬ ಚರ್ಚೆಯಾಗ್ತಿರೋ ಒಂದು ವಿಷಯ ಅಂತಂದರೆ ಅದು E20. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ CJP ಥರ EJP ಅಂದರೆ E20 ಜನತಾ ಪಾರ್ಟಿ ಅನ್ನೋ ಅಕೌಂಟ್ಗಳು ಹುಟ್ಟಿಕೊಂಡಿವೆ. ಈಗ ಇದೊಂದು ಪ್ರತಿಭಟನಾ ಆಂದೋಲನವಾಗಿ ರೂಪುಗೊಳ್ತಾ ಇದೆ. ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನೇತಾರರಾದ ಅರವಿಂದ್ ಕೇಜ್ರಿವಾಲ್ ಕೂಡ ಈ ಬಗ್ಗೆ ದಿಲ್ಲಿಯಲ್ಲಿ ಹೋರಾಟ ಮಾಡೋದಕ್ಕೆ ಇಳಿದಿದ್ದಾರೆ. ದಿಲ್ಲಿಯ ಟ್ಯಾಕ್ಸಿ ಸಂಘಗಳು ಸಂಸತ್ ಚಲೋ ಮಾಡೋದಾಗಿ ಪ್ರತಿಭಟನೆಗೆ ಸಿದ್ಧ ಆಗ್ತಾ ಇದೆ. ನಮ್ಮ ಹೋರಾಟ E20 ಪೆಟ್ರೋಲನ್ನು ನಿಲ್ಲಿಸಬೇಕು ಅಥವಾ ಅದು ಬೇಡ ಅಂತಲ್ಲ, ಆದರೆ ನಮಗೆ ಬೇಕಾದ ಪೆಟ್ರೋಲನ್ನು ಪಡೆಯೋ ಹಕ್ಕು ನಮಗಿರಬೇಕು ಅನ್ನೋದು ಈ ಟ್ಯಾಕ್ಸಿ ಚಾಲಕರ ವಾದ. ಹಾಗಿದ್ರೆ ಏನಿದು ಇದು E20 ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಕ್ಸಿಂಗ್ ಯಾವಾಗ ಶುರುವಾಯಿತು? ಈಗ ಎಥೆನಾಲ್ ಮಿಕ್ಸಿಂಗ್ ಇಲ್ಲದೆ ಇರೋ ಪೆಟ್ರೋಲ್ ಸಿಗೋದೇ ಇಲ್ವಾ? ಎಥೆನಾಲನ್ನು ಭಾರಿ ಬೆಂಬಲಿಸ್ತಾ ಇರೋ ನಿತಿನ್ ಗಡ್ಕರಿಯವರ ಮಗನ ಎಥೆನಾಲ್ ಸಾಮ್ರಾಜ್ಯ ಎಷ್ಟು ಏನು? ಇದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪೆಟ್ರೋಲ್ ಉಪಯೋಗಿಸ್ತಾ ಇರೋ ನೀವೆಲ್ಲ ನೋಡಲೇಬೇಕಾದ ಒಂದು ಸ್ಟೋರಿ. ನಾನು ಸುಧನ್ ವದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. E20 ಅಂದರೆ ಸುಲಭವಾಗಿ ಹೇಳೋದಾದರೆ 20% ಎಥೆನಾಲ್ ಮತ್ತು 80% ಪೆಟ್ರೋಲ್. ಇಲ್ಲಿ E ಅಂದರೆ ಎಥೆನಾಲ್, ಅಂದರೆ ಇದೊಂದು ಜೈವಿಕ ಆಲ್ಕೋಹಾಲ್. ಈ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಹೆಚ್ಚು ಸುದ್ದಿಯಾಗೋಕ್ಕೆ ಮುಖ್ಯ ಕಾರಣ ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರೋ ಯುದ್ಧ. ಈ ಯುದ್ಧದಿಂದಾಗಿ ಹೊರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ನಮ್ಮ ದೇಶಕ್ಕೆ ತೈಲ ಬರೋದು ತುಂಬ ಕಷ್ಟ ಆಗೋಯಿತು. ಇದು ನಮಗೆಲ್ಲ ಗೊತ್ತಿರೋ ವಿಚಾರ. ಭಾರತ ಪ್ರಪಂಚದಲ್ಲೇ ತೈಲ ಕನ್ಸ್ಯೂಮ್ ಮಾಡೋದರಲ್ಲಿ 3ನೇ ಪ್ಲೇಸಲ್ಲಿದೆ. ಹಾಗಾಗಿ ನಮಗೆ ತೈಲ ಹೊರಗಡೆಯಿಂದ ಬರೋದು ತುಂಬ ಇಂಪಾರ್ಟೆಂಟ್ ಇದೆ. ಒಂದು ವೇಳೆ ನಾವು ಈ ಎಥೆನಾಲನ್ನು ಜಾಸ್ತಿ ಬಳಸೋದ್ರಿಂದ ಪೆಟ್ರೋಲ್ ಉಪಯೋಗನ ಕಮ್ಮಿ ಮಾಡ್ಬೋದು ಅನ್ನೋದು ಕೇಂದ್ರ ಸರ್ಕಾರದ ವಾದ ಆಗಿತ್ತು. ಹಾಗಂತ ಈಗ ಏನಲ್ಲ, ಈ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡೋ ಪರಿಪಾಠ 2003ರಿಂದನೇ ನಮ್ಮ ದೇಶದಲ್ಲಿ ಆರಂಭ ಆಗಿದೆ. ಈ ಎಥೆನಾಲ್ ಮಿಕ್ಸಿಂಗ್ ಹಿಸ್ಟ್ರಿ ಏನು ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ. ಕೇಂದ್ರ ಸರ್ಕಾರದ ಹೇಳಿಕೆ ಪ್ರಕಾರ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಕ್ಸಿಂಗ್ ಮಾಡೋ ಪ್ರಮಾಣ 2022-23ರಲ್ಲಿ 12% ಇತ್ತು. ಅದೇ 2023-24ರಲ್ಲಿ ಅದು 14.6% ಆಯಿತು. 2024-25ರಲ್ಲಿ ಎಥೆನಾಲ್ ಮಿಕ್ಸಿಂಗ್ನ ಪರ್ಸೆಂಟೇಜ್ 19.2%ನಷ್ಟಿತ್ತು. 2025 ನವೆಂಬರ್ನಿಂದ ಈಗಿನ ತನಕ ಎಥೆನಾಲನ್ನು 20%ನಷ್ಟು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಶುರು ಮಾಡಿತು. ಹಾಗಂತ ಕೇವಲ ಕೇಂದ್ರ ಸರ್ಕಾರನೇ ತಗೊಂಡ ಕ್ರಮ ಇದೇನಲ್ಲ. ಅದಕ್ಕೆ ಸಂಬಂಧಪಟ್ಟಿರೋ ಆಟೋಮೊಬೈಲ್ ಉತ್ಪಾದನಾ ಕಂಪನಿಗಳು, ತೈಲ ಮಾರುಕಟ್ಟೆ ಕಂಪನಿಗಳು ಅಂದರೆ OMCಗಳು, ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಮತ್ತು ಇತರ ತಾಂತ್ರಿಕ ಸಂಸ್ಥೆಗಳ ಜೊತೆ ಚರ್ಚಿಸಿನೇ ಇದನ್ನು ಮಾಡಲಾಗಿದೆ ಅನ್ನೋದು ಸರ್ಕಾರದ ಹೇಳಿಕೆ. ಆದರೆ ಯಾವಾಗ ಎಥೆನಾಲ್ ಮಿಕ್ಸಿಂಗ್ 20%ಗೆ ತಲುಪ್ತೋ ಆವಾಗ ಇದರ ಸಾಧಕ ಬಾಧಕಗಳ ಬಗ್ಗೆ ದೇಶದಲ್ಲಿ ದೊಡ್ಡ ಚರ್ಚೆನೇ ಶುರುವಾಯಿತು. 2025 ಏಪ್ರಿಲ್ 1ರಿಂದ ನಮ್ಮ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ E20 ಪೆಟ್ರೋಲ್ ಮಾತ್ರ ಸಿಗೋದಕ್ಕೆ ಶುರುವಾಯಿತು. ಎಥೆನಾಲ್ ಮಿಕ್ಸ್ ಆಗದ ನಾರ್ಮಲ್ ಪೆಟ್ರೋಲ್ ಇಲ್ಲವೇ ಇಲ್ಲ ಅಂತಾಯಿತು. ಶುದ್ಧ ಪೆಟ್ರೋಲ್ ಅಂದರೆ ಹೆಚ್ಚಿನ ರೇಟಿನ ಪ್ರೀಮಿಯಂ ಪೆಟ್ರೋಲ್ ಮಾತ್ರ ಈಗ ಲಭ್ಯ ಇರೋದು. ಅಂದರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇವಾಗ ಒಂದು 111 ರೂಪಾಯಿ ಪೆಟ್ರೋಲು ಅಂತಂದರೆ ಅದು E20 ಪೆಟ್ರೋಲ್. ಪ್ರೀಮಿಯಂ ಪೆಟ್ರೋಲ್ಗಳನ್ನು 150-160 ರೂಪಾಯಿ ಕೊಟ್ಟು ತಗೋಬೇಕಾದ ಪರಿಸ್ಥಿತಿ ಇದೆ. ಹೀಗೆಲ್ಲ ಆದಾಗ ಈ E20 ಪೆಟ್ರೋಲ್ಗೆ ನಮ್ಮ ವಾಹನಗಳ ಎಂಜಿನ್ಗಳು ಸೂಕ್ತ ಆಗಿದೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಜನರಲ್ಲಿ, ಸಂಘಟನೆಗಳಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೂಸ್ ಮಾಡೋದರಿಂದ ಮೈಲೇಜ್ ಕಮ್ಮಿ ಆಗೋದ್ರ ಜೊತೆಗೆ ಇಂಜಿನ್ನ ಬಿಡಿ ಭಾಗದಲ್ಲೂ ಸಮಸ್ಯೆಗಳು ಶುರುವಾಗಿದೆ ಅಂತ ಜನ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಈ ಹಳೆಯ ವಾಹನಗಳ ಎಂಜಿನ್ಗಳು ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗೆ ಹೇಗೆ ಹೊಂದಿಕೆ ಆಗ್ತವೆ ಅನ್ನೋ ಪ್ರಶ್ನೆ ಕೂಡ ಎಲ್ಲ ಕಡೆ ಬರೋದಕ್ಕೆ ಶುರುವಾಯಿತು. ಹಾಗಂತ ಈ ಎಥೆನಾಲ್ ಪರವಾಗಿ ಕೂಡ ಹಲವಾರು ವಾದಗಳಿವೆ. ರೈತರು ಬೆಳೆಯೋ ಕಬ್ಬು, ಜೋಳ, ಅಕ್ಕಿ
ಈ ವಸ್ತುಗಳಿಂದನೇ ಎಥೆನಾಲ್ ತಯಾರಿ ಮಾಡೋದ್ರಿಂದ ರೈತರ ಬೆಳೆಗೂ ಇನ್ನೊಂದು ಮಾರುಕಟ್ಟೆ ಸಿಗುತ್ತೆ. ಎಥೆನಾಲ್ ಒಂದು ಜೈವಿಕ ಇಂಧನ ಆಗಿರೋದ್ರಿಂದ ಪೆಟ್ರೋಲ್ ಮೇಲಿನ ಅವಲಂಬನೆ ಕಡಿಮೆ ಆಗಿ ಮಾಲಿನ್ಯ ಕಡಿಮೆ ಕೂಡ ಆಗುತ್ತೆ ಅನ್ನೋದು ಇನ್ನೊಂದು ವಾದ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅಂತೂ ಈ ಎಥೆನಾಲನ್ನು ಮೊದಲಿನಿಂದನೂ ಬೆಂಬಲಿಸ್ತಾ ಬಂದಿದ್ದಾರೆ. ಮಾತ್ರ ಅಲ್ಲ, ಈ ಎಥೆನಾಲ್ ಮಿಶ್ರಣ ಇಂಡಿಯಾದಲ್ಲಿ ಮಾತ್ರ ನಡೀತಾ ಇರೋದಲ್ಲ, ಈಗಾಗಲೇ ಅಮೆರಿಕದಲ್ಲಾಗಲಿ, ಬ್ರೆಜಿಲಲ್ಲಾಗಲಿ ಅಥವಾ ಜಪಾನ್ನಲ್ಲಾಗಲಿ ಈ ಎಥೆನಾಲ್ ಮಿಶ್ರಣದ ಪೆಟ್ರೋಲ್ಗಳು ಮಾರಾಟ ಆಗ್ತಾನೇ ಇದೆ. ಇದೆಲ್ಲದರ ಜೊತೆಗೆ E20 ಪೆಟ್ರೋಲ್ ಸಿಗ್ತಾ ಇರೋ ಈ ಸಂದರ್ಭದಲ್ಲಿ ಸರ್ಕಾರ ಇನ್ನೊಂದು ಹೇಳಿಕೆ ಕೊಡ್ತು. ಅಂದರೆ ಈ ಮಿಕ್ಸಿಂಗನ್ನು ಇನ್ನೂ ಜಾಸ್ತಿ ಮಾಡ್ತೀವಿ, ಅಂದರೆ 22%ಇಂದ 30% ತನಕ ಎಥೆನಾಲ್ ಮಿಕ್ಸ್ ಮಾಡ್ತೀವಿ ಮತ್ತು ಆ ಪೆಟ್ರೋಲ್ಗೆ ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ಕೊಡ್ತೀವಿ ಅನ್ನೋ ಘೋಷಣೆ ಮಾಡ್ತು. ಸೊ ಯಾವಾಗ ಈ ಘೋಷಣೆ ಬಂತೋ ಆವಾಗ ದೇಶದಾದ್ಯಂತ E20 ಪೆಟ್ರೋಲ್ ಬಗ್ಗೆ ಪ್ರತಿಭಟನೆಗಳು ಜಾಸ್ತಿ ಆಯಿತು. ಅದಾದಮೇಲೆ ಸರ್ಕಾರ ಇಲ್ಲ, ನಾವು ಇದನ್ನು ಹೆಚ್ಚು ಮಾಡಲ್ಲ, 20%ಗಿಂತ ಜಾಸ್ತಿ ಮಾಡೋ ಯಾವ ಯೋಚನೆ ಇಲ್ಲ ಅಂತ ಈಗ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನಮ್ಮ ದೇಶದಲ್ಲಿ ಕೋಟ್ಯಂತರ ವಾಹನಗಳಂತೂ ಇದೆ. ಅದರಲ್ಲೂ 2016ಕ್ಕಿಂತ ಮೊದಲು ತಯಾರಾದ ವಾಹನಗಳಿಗೆ BS3 ಅನ್ನೋ ಮಾನದಂಡ ಇದೆ. ಈ BS3 ಮಾನದಂಡ ಇರೋ ಅಂದರೆ 2016ಕ್ಕಿಂತ ಮೊದಲು ಉತ್ಪಾದನೆಯಾದ ವಾಹನಗಳಿಗೆ ಈ E20 ಪೆಟ್ರೋಲ್ ಹೇಗೆ ಸೂಟ್ ಆಗುತ್ತೆ ಅನ್ನೋ ತುಂಬ ಪ್ರಶ್ನೆ ಇತ್ತು. ಮೊನ್ನೆ ಜುಲೈ 29ನೇ ತಾರೀಕು ರಾಜ್ಯಸಭೆಯಲ್ಲಿ ಮಾತಾಡಿದ ಕೇಂದ್ರ ಸಾರಿಗೆ ಸಚಿವ ಗಡ್ಕರಿಯವರು 2016ಕ್ಕಿಂತ ಮೊದಲು ಉತ್ಪಾದನೆಯಾದ ವಾಹನಗಳಿಗೆ ದೊಡ್ಡ ಸಮಸ್ಯೆಗಳು ಏನೂ ಆಗಲ್ಲ, ಬಟ್ ಈ E20 ಪೆಟ್ರೋಲನ್ನು ಉಪಯೋಗಿಸಿದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರ್ಬೋದು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಆದರೆ ಇದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಲ್ಲ, ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದು ವಾಹನ ಓಡಿಸೋರ ವಾದ ಆಗಿ ಮುಂದುವರಿತಾನೂ ಇದೆ. ಹಾಗಂತ 2023ಕ್ಕಿಂತ ನಂತರ ಉತ್ಪಾದನೆಯಾದ ಎಲ್ಲ ವಾಹನಗಳಿಗೆ ಈ E20 ಪೆಟ್ರೋಲಿಂದ ಯಾವ ಸಮಸ್ಯೆನೂ ಆಗಲ್ಲ. ಇನ್ನು ಎಥೆನಾಲ್ ಅನ್ನೋದು ಒಂದು ರೀತಿಯ ಆಲ್ಕೋಹಾಲ್, ಹಾಗಾಗಿ ಅದು ಪೆಟ್ರೋಲ್ ಜೊತೆಗೆ 100% ಬ್ಲೆಂಡ್ ಆಗೇ ಆಗುತ್ತೆ. ವಾಹನಗಳು ಏನಾದರೂ ಕೆಟ್ಟು ಹೋದಾಗ ಕೇವಲ E20 ಪೆಟ್ರೋಲ್ನಿಂದ ಈ ಪ್ರಾಬ್ಲಮ್ ಆಗಿದೆ ಅಂತ ಸುಮ್ಮನೆ E20 ಪೆಟ್ರೋಲ್ ಮೇಲೆ ಗೂಬೆ ಕೂರಿಸ್ತಾರೆ ಅನ್ನೋ ವಾದಗಳು ಕೂಡ ಕೇಳಿಬರ್ತಾ ಇದೆ. ಈ ವಿಷಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಸಂಚಲನ ಮೂಡಿಸಿದ್ದು ನಿತಿನ್ ಗಡ್ಕರಿಯವರ ಮಗನ ಕಂಪನಿ ವಿಷಯ. ಅಂದರೆ ನಿತಿನ್ ಗಡ್ಕರಿಯವರ ಮಗ ಎಥೆನಾಲ್ ಫ್ಯಾಕ್ಟ್ರಿ ಹೊಂದಿದ್ದಾರೆ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಯಿತು. ಅವರ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಲಿಮಿಟೆಡ್ಗೆ ಲಾಭ ಮಾಡೋದಕ್ಕೆ ನಿತಿನ್ ಗಡ್ಕರಿಯವರು ಈ E20 ಪೆಟ್ರೋಲನ್ನು ಪುಷ್ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಆರೋಪ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಾಗೆ ನೋಡಿದ್ರೆ ಇದಕ್ಕೆ ಇನ್ನೊಂದು ಮುಖನೂ ಇದೆ. ಸದ್ಯಕ್ಕೆ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರೋ ಎಥೆನಾಲ್ನ ಪ್ರಮಾಣ ಸುಮಾರು 2,000 ಕೋಟಿ ಲೀಟರ್ಗಳಷ್ಟಿದೆ. ಆದರೆ ಗಡ್ಕರಿಯವರ ಮಗನ ಕಂಪನಿ ವರ್ಷಕ್ಕೆ ಕೇವಲ 4 ಕೋಟಿ ಲೀಟರ್ ಎಥೆನಾಲ್ ಅಷ್ಟೇ ಉತ್ಪಾದನೆ ಮಾಡ್ತಿದೆ. ಹಾಗಾಗಿ ಅವ್ರ ಕಂಪನಿ ಮಾರ್ಕೆಟ್ ಮೇಲೆ ಏನೋ ಪ್ರಭಾವ ಬೀರುತ್ತೆ ಅನ್ನೋ ಆರೋಪನ ಒಪ್ಕೊಳ್ಳೋದು ತುಂಬ ಕಷ್ಟ. ಇನ್ನು ಎಥೆನಾಲ್ಗೆ ಸಂಬಂಧಪಟ್ಟು ಮಾಲಿನ್ಯದ ವಿಷಯ, ಪೊಲ್ಯೂಷನ್ ಎಥೆನಾಲ್ ಉಪಯೋಗಿಸೋದ್ರಿಂದ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಎಥೆನಾಲ್ ಉತ್ಪಾದನೆಯಲ್ಲೇ ತುಂಬ ಮಾಲಿನ್ಯ ಆಗುತ್ತೆ ಅಂತ ವಾದ ಮಾಡೋರು ಇದ್ದಾರೆ. ಉದಾಹರಣೆಗೆ ಮೇಘಾಲಯದಲ್ಲಿ ಎಥೆನಾಲ್ ಸಂಸ್ಕರಣಾ ಘಟಕದಿಂದ ಆದ ವಾಯುಮಾಲಿನ್ಯದ ವಿಡಿಯೋ ಇತ್ತೀಚೆಗೆ ತುಂಬ ವೈರಲ್ ಆಗಿತ್ತು. ಇನ್ನು ನಮ್ಮದೇ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ನಿರ್ಮಾಣ ಆಗ್ತಿರೋ ತುಂಗಭದ್ರಾ ಎಥೆನಾಲ್ ಘಟಕನ ನಿಲ್ಲಿಸಿ ಅಂತ ಊರಿನವರು ದೊಡ್ಡ ಹೋರಾಟ ಶುರು ಮಾಡಿದ್ದಾರೆ. ವಾಯುಮಾಲಿನ್ಯ ಅಲ್ಲದೆ ಎಥೆನಾಲ್ ಗಿರಣಿಗಳು ದೊಡ್ಡ ಮಟ್ಟದ ತ್ಯಾಜ್ಯ ನೀರನ್ನು ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಕೈಗಾರಿಕೆ ಅಂದರೆ ಒಂದು ನಿಗದಿತ ಪ್ರಮಾಣದ ಮಾಲಿನ್ಯ ಇದ್ದೇ ಇರುತ್ತೆ. ಅದನ್ನು ಹೇಗೆ ನಿರ್ವಹಿಸ್ತಾರೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಕೇವಲ ಒಂದು ಮಟ್ಟಿನ ಮಾಲಿನ್ಯ ಇದೆ ಅನ್ನೋ ಕಾರಣಕ್ಕೆ ಎಥೆನಾಲ್ ಉತ್ಪಾದನೆಯನ್ನೇ ನಿಲ್ಲಿಸೋ ಹಾಗಿಲ್ಲ ಅನ್ನೋದು ಇನ್ನೊಂದು ವಾದ. ಈ ಹಲವಾರು ವಿವಾದಗಳ ಜೊತೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದಿರೋ ಇನ್ನೊಂದು ದೊಡ್ಡ ಆರೋಪ ಇದೆ. ಅದು ಏನಪ್ಪ ಅಂತಂದರೆ ಈ ಎಥೆನಾಲ್ ಉತ್ಪಾದನೆಗೆ ಅಕ್ಕಿನ ಉಪಯೋಗಿಸಲಾಗುತ್ತೆ. ಅಂದರೆ ಅಕ್ಕಿ ಅಂದರೆ ನುಚ್ಚಕ್ಕಿ ಅಂತ ನಾವೇನು ಹೇಳ್ತೀವಿ, ತುಂಡಾಗಿರೋ ಕಟ್ಟಾಗಿರೋ ಅಕ್ಕಿನ ಈ ಎಥೆನಾಲ್ ಉತ್ಪಾದನೆಗೆ ಉಪಯೋಗ ಮಾಡ್ತಾರೆ. 2025-26ರಲ್ಲಿ ಕೇಂದ್ರ ಸರ್ಕಾರ ಎಥೆನಾಲ್ ಉತ್ಪಾದನೆಗೆ 52 ಲಕ್ಷ ಟನ್ ಅಕ್ಕಿನ ಹಂಚಿಕೆ ಮಾಡಿದೆ ಅನ್ನೋದು ಕೇಂದ್ರ ಸರ್ಕಾರದ ಮೇಲಿರೋ ಆರೋಪ.
ಈಗ ಅದನ್ನು ಪ್ರತಿ ವರ್ಷ ಹೆಚ್ಚು ಮಾಡೋ ಗುರಿ ಹೊಂದಲಾಗಿದೆ ಮತ್ತು ಬಡವರಿಗೆ ವಿತರಿಸಲಾಗುವ ನುಚ್ಚು ಅಕ್ಕಿಯ ಪಾಲು ಕಡಿಮೆ ಆಗ್ತಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದೆ. ಹೀಗಾಗಿ ಈ ಎಥೆನಾಲ್ ಉತ್ಪಾದನೆಯಲ್ಲಿ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ತಯಾರು ಮಾಡ್ತಾ ಇರೋ ಕಂಪನಿಗಳ ಲಾಬಿನೂ ಇದೆ ಅನ್ನೋದು ಇನ್ನೊಂದು ಆ್ಯಂಗಲ್. ಈ ಎಲ್ಲ ವಿವಾದಗಳ ಜೊತೆಗೆ E20 ಹೋರಾಟ ಮಾತ್ರ ತುಂಬ ಕಾವು ಪಡ್ಕೊಳ್ತಾ ಇದೆ. ಕರ್ನಾಟಕ ರಾಜ್ಯ ಟ್ರಾವೆಲ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ ಕೂಡ E20 ಪೆಟ್ರೋಲ್ನ ಬಗ್ಗೆ ಹೆಚ್ಚಿನ ವಿಚಾರ ವಿಮರ್ಶೆ ಬೇಕು ಅಂತ ಒತ್ತಾಯಿಸಿದ್ದಾರೆ. ಈ E20 ಪೆಟ್ರೋಲ್ ಬಗ್ಗೆ ತುಂಬ ಜನರ ಪರ ವಿರೋಧಗಳು ಇದ್ದಾಗಲೇ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ವಿವರವಾಗಿ ಹೇಳೋ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿದೆ. E20 ಪೆಟ್ರೋಲ್ನ ವಿರುದ್ಧವಾಗಿರೋ ಒಂದು ಆರೋಪ ಏನಪ್ಪ ಅಂತಂದರೆ ಇದು ಸುಮಾರು 30% ಮೈಲೇಜನ್ನು ಕಮ್ಮಿ ಮಾಡುತ್ತೆ ಅನ್ನೋದು. ಆದರೆ ನಿಜವಾಗಿ 2023 ನಂತರ ಉತ್ಪಾದನೆಯಾಗಿರೋ ವೆಹಿಕಲ್ಗಳಿಗೆ ಯಾವ ಸಮಸ್ಯೆಯೂ ಇಲ್ಲ. 2023ಕ್ಕಿಂತ ಮೊದಲು ಉತ್ಪಾದನೆಯಾಗಿರೋ ವೆಹಿಕಲ್ಗಳಿಗೆ ಸುಮಾರು 6-8% ಮೈಲೇಜ್ ಕಡಿಮೆ ಆಗ್ಬೋದು ಅನ್ನೋದು ಇತ್ತೀಚೆಗೆ ನಿತಿನ್ ಗಡ್ಕರಿಯವರು ರಾಜ್ಯಸಭೆಯಲ್ಲಿ ಕೊಟ್ಟಿರೋ ಉತ್ತರ. E20 ಪೆಟ್ರೋಲ್ನಿಂದ ಇಂಜಿನ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇದ್ರ ಬಗ್ಗೆ ಬರ್ತಾ ಇರೋ ಒಂದು ಆರೋಪ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಉತ್ತರ ಏನಪ್ಪ ಅಂತಂದರೆ ಹಲವಾರು ವೈಜ್ಞಾನಿಕ ಪರೀಕ್ಷೆಗಳ ನಂತರನೇ ನಾವು E20 ಪೆಟ್ರೋಲನ್ನು ತಂದಿದ್ದೀವಿ, ಇದರಿಂದ ವಾಹನಕ್ಕೆ ಹೆಚ್ಚಿನ ದುಷ್ಪರಿಣಾಮ ಏನೂ ಆಗಲ್ಲ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ವಾದ. 2023 ಮೊದಲು ಉತ್ಪಾದನೆ ಆಗಿರೋ ವೆಹಿಕಲ್ಗಳಿಗೆ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೋಬೋದು, ಬಟ್ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಯಾವುದೇ ವೆಹಿಕಲ್ಗಳಿಗೆ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. E20 ಪೆಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರೋ ಇನ್ನೊಂದು ಆರೋಪ ಏನು ಅಂತಂದರೆ ವಿಮಾ ಕಂಪನಿಗಳು E20 ಪೆಟ್ರೋಲ್ ಉಪಯೋಗಿಸಿ ಏನಾದರೂ ಡ್ಯಾಮೇಜ್ ಆದರೆ ನಾವು ಕ್ಲೈಮ್ ಮಾಡಿದ್ರೆ ಅದನ್ನು ಒಪ್ಕೊಳ್ಳಲ್ಲ ಅನ್ನೋದು. ಆದರೆ ಇದು ಸುಳ್ಳು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇವಾಗ ಅಧಿಕೃತವಾಗಿ E20 ಪೆಟ್ರೋಲ್ ಸಿಗ್ತಾ ಇರೋದ್ರಿಂದ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ತುಂಬ ವಿವಾದಕ್ಕೆ ಕಾರಣ ಆಗಿರೋ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಎಥೆನಾಲ್ ಕಮ್ಮಿ ರೇಟಿಗೆ ಸಿಗ್ತಾ ಇದ್ದರೂ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ತಾ ಇಲ್ಲ, ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಇದಕ್ಕೆ ಸರ್ಕಾರ ಕೊಟ್ಟಿರೋ ಉತ್ತರ ಏನಪ್ಪ ಅಂತಂದರೆ ಎಥೆನಾಲ್ ಖರೀದಿ ವೆಚ್ಚ ಜಾಸ್ತಿ ಆಗಿದೆ, ಪೆಟ್ರೋಲ್ ಖರೀದಿ ವೆಚ್ಚನೂ ಜಾಸ್ತಿ ಆಗಿದೆ ಮತ್ತು ರೈತರಿಗೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪೆಟ್ರೋಲ್ ರೇಟನ್ನು ಹಾಗೇ ಇಡಲಾಗಿದೆ ಅನ್ನೋದು ಸರ್ಕಾರ ಕೊಡ್ತಾ ಇರೋ ಒಂದು ಉತ್ತರ. ಎಥೆನಾಲನ್ನು ಸರಿಯಾದ ಸಂಸ್ಕರಣೆ ಮಾಡಿಯೇ ಪೆಟ್ರೋಲ್ಗೆ ಸೇರಿಸಲಾಗುತ್ತೆ, ಹಾಗಾಗಿ ಎಥೆನಾಲ್ ಪೆಟ್ರೋಲ್ ಉಪಯೋಗ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ವೈಜ್ಞಾನಿಕ ಪರೀಕ್ಷೆಗಳ ಮೂಲಕ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನೊಂದು ಆರೋಪ ಇರೋದು ಎಥೆನಾಲ್ ಉತ್ಪಾದನೆಗೆ ತುಂಬ ನೀರು ಖರ್ಚಾಗುತ್ತೆ ಅನ್ನೋದು. ಆದರೆ ಇಲ್ಲಿ ತುಂಬ ಅಂತ ಹೇಳ್ತಾ ಇರೋದು ಅಕ್ಕಿ ಬೆಳೆಗೆ ಏನು ನೀರನ್ನು ಉಪಯೋಗಿಸ್ತೀವಿ ಅದನ್ನು ಲೆಕ್ಕಕ್ಕೆ ಸೇರಿಸ್ಕೊಂಡು ಹೇಳ್ತಿದ್ದಾರೆ. ಆದರೆ ನಿಜವಾಗಿ ಎಥೆನಾಲ್ 1 ಲೀಟರ್ ಎಥೆನಾಲ್ ಉತ್ಪಾದನೆಗೆ 3-5 ಲೀಟರ್ ಸಂಸ್ಕರಿತ ನೀರು ಮಾತ್ರ ಬೇಕಾಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟ ಮಾತುಗಳು. E20 ಪೆಟ್ರೋಲ್ನಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಇರುವೆ ಬರುತ್ತೆ ಅಥವಾ ಜೇನುನೊಣ ಬರುತ್ತೆ, ಇಂಧನ ಟ್ಯಾಂಕಿಗೆ ತೊಂದರೆ ಆಗುತ್ತೆ ಅಂತ ಹೇಳೋರು ಇದ್ದಾರೆ. ಆದರೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಎಥೆನಾಲ್ ಸಂಪೂರ್ಣ ಶುದ್ಧೀಕರಣ ಆಗಿರುತ್ತೆ, ಅದರಲ್ಲಿ ಸಕ್ಕರೆ ಯಾವ ಅಂಶವೂ ಇರಲ್ಲ. E20 ಸಾಮಾನ್ಯ ಪೆಟ್ರೋಲ್ಗಿಂತ ತುಂಬ ಕಡಿಮೆ ಆವಿನ ಉತ್ಪಾದನೆ ಮಾಡುತ್ತೆ. ಎಥೆನಾಲ್ ನೀರನ್ನು ಹೀರ್ಕೊಳ್ಳೋ ಗುಣ ಇರೋದ್ರಿಂದ ಇಂಜಿನ್ಗೆ ಏನಾದರೂ ನೀರು ಸೇರಿಕೊಳ್ಳುತ್ತಾ ಅನ್ನೋದು ಕೂಡ ಒಂದು ಸಂಶಯ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆನೂ ಒಂದು ಸ್ಪಷ್ಟನೆ ಕೊಟ್ಟಿದೆ, ಯಾವುದೇ ಇಂಧನ ಟ್ಯಾಂಕ್ಗೆ ನೀರು ಹೋಗೋದಕ್ಕೆ ಅವಕಾಶನೇ ಇರಲ್ಲ, ಹಾಗಾಗಿ ಅದು ಮೂಲ ವಿನ್ಯಾಸದ ಒಂದು ಭಾಗನೇ ಆಗಿರೋದ್ರಿಂದ ನೀರು ಹೋಗೋಕ್ಕೆ ಯಾವ ಚಾನ್ಸೂ ಇಲ್ಲ ಮತ್ತು ಎಥೆನಾಲ್ ಪೆಟ್ರೋಲ್ ಉಪಯೋಗ ಮಾಡೋದ್ರಿಂದ ಇಂಜಿನ್ ಒಳಗಡೆ ನೀರು ಸೇರಿಕೊಳ್ಳುತ್ತೆ ಅಥವಾ ನೀರಿನ ಅಂಶ ಹೋಗುತ್ತೆ ಅನ್ನೋದು ತುಂಬ ಸುಳ್ಳು ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ನಾವೀಗ ಎಥೆನಾಲ್ ಅನಿಲ ಕೂಡ ತರ್ತೀವಿ, ಅಂದರೆ ಎಥೆನಾಲ್ ಅಡುಗೆ ಅನಿಲ ಕೂಡ ನಾವು ಜನಕ್ಕೆ ಸಪ್ಲೈ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಬಂದಿದೆ. E20 ಪೆಟ್ರೋಲ್ ಬಗ್ಗೆ ಇಷ್ಟೆಲ್ಲ ಪರ ವಿರೋಧಗಳು, ವಾದಗಳು, ಸುಳ್ಳುಗಳು, ಸತ್ಯಗಳು ಇಷ್ಟನ್ನೆಲ್ಲ ನೋಡಿದ ನಂತರ ಒಟ್ಟಾರೆಯಾಗಿ ನಮಗೆ ಅನಿಸೋದು ಏನಪ್ಪ ಅಂತಂದರೆ ಸರ್ಕಾರಗಳು ಜನರ ಅಥವಾ ಗ್ರಾಹಕರ ವಿಶ್ವಾಸ ಗಳಿಸಿ ನಿಯಮಗಳನ್ನು ಕಾನೂನುಗಳನ್ನು ತರಬೇಕು, ನಾವು ರೂಲ್ ಮಾಡ್ತೀವಿ ನೀವು ಫಾಲೋ ಮಾಡಿ ಅನ್ನೋ ಆ್ಯಟಿಟ್ಯೂಡ್ ಬಿಡಬೇಕು ಅನ್ನೋದು ಮೊದಲನೇ ವಿಷಯ.
ಬ್ರೆಜಿಲ್ನಲ್ಲಿ ಇನ್ನೂ ಎಥೆನಾಲ್ ಮಿಕ್ಸಿಂಗ್ ಇಲ್ಲದ ಪೆಟ್ರೋಲ್ ಲಭ್ಯ ಇದೆ. ಅಮೇರಿಕದಲ್ಲಿ ಇಷ್ಟು ವರ್ಷಗಳ ನಂತರ ಕೂಡ E10 ಪೆಟ್ರೋಲ್ ಅಂದರೆ 10% ಅಷ್ಟೇ ಎಥೆನಾಲನ್ನು ಮಿಕ್ಸ್ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಅವರು 20%ಗೆ ರೀಚ್ ಆಗಿಲ್ಲ. ಜೊತೆಗೆ ಎಥೆನಾಲ್ ಮಿಕ್ಸ್ ಮಾಡಿರೋ ಪೆಟ್ರೋಲ್ಗೆ ರೇಟ್ ಕೂಡ ಕಡಿಮೆ ಇದೆ. ಆದರೆ ಭಾರತದಲ್ಲಿ ಮಾತ್ರ ಎಥೆನಾಲ್ ಮಿಕ್ಸಿಂಗನ್ನು 12%ಇಂದ 20%ಗೆ ಯಾಕೆ ಅಷ್ಟು ಬೇಗ ಜಾಸ್ತಿ ಮಾಡಿದ್ದಾರೆ ಅನ್ನೋದು ದೊಡ್ಡದಾಗಿ ಬರ್ತಾ ಇರೋ ಒಂದು ಪ್ರಶ್ನೆ. ಇನ್ನೊಂದು ಜನ ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂತಂದರೆ E20 ಪೆಟ್ರೋಲ್ ಬಿಟ್ಟು ರೆಗ್ಯುಲರ್ ಪೆಟ್ರೋಲನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದು. ದಿಲ್ಲಿಯಲ್ಲಿ ಪ್ರತಿಭಟನೆಗೆ ಹೊರಟಿರೋ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದವರು ಕೂಡ ಇದೇ ಪ್ರಶ್ನೆನೇ ಕೇಳ್ತಿದ್ದಾರೆ. ಯಾವ ಪೆಟ್ರೋಲ್ ಹಾಕ್ಕೋಬೇಕು ಅನ್ನೋದು ನಮ್ಮ ಹಕ್ಕು. ನೀವು E20 ಪೆಟ್ರೋಲನ್ನು ಕೊಡಿ, ಜೊತೆಗೆ ನಾರ್ಮಲ್ ಪೆಟ್ರೋಲನ್ನು ಕೊಡಿ, ನಮಗೆ ಯಾವುದು ಬೇಕೋ ಅದನ್ನು ಹಾಕಿಸ್ಕೋತೀವಿ ಅನ್ನೋದು ಅವ್ರ ಪ್ರಶ್ನೆ. ಆದರೆ ಸರ್ಕಾರ ಈಗ E20 ಪೆಟ್ರೋಲ್ ಬಿಟ್ಟು ನಾರ್ಮಲ್ ಪೆಟ್ರೋಲನ್ನು ಯಾವ ಬಂಕ್ಗಳಲ್ಲೂ ಪ್ರೊವೈಡ್ ಮಾಡ್ತಾ ಇಲ್ಲ. ಈ ಬಗ್ಗೆ ಬರ್ತಾ ಇರೋ ಇನ್ನೊಂದು 4ನೇ ಪ್ರಶ್ನೆ ಏನಪ್ಪ ಅಂತಂದರೆ E20 ಪೆಟ್ರೋಲ್ ಉಪಯೋಗ ಮಾಡೋಕ್ಕೆ ಶುರು ಮಾಡಿದ ಮೇಲೂ ಯಾಕೆ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ತಿಲ್ಲ ಅನ್ನೋದು. ಇದು ಕೇವಲ ಅಮೆರಿಕ ಮತ್ತು ಇರಾನ್ ಯುದ್ಧದ ಪರಿಣಾಮನ ಅಥವಾ ಯುದ್ಧ ನಿಂತ ನಂತರ ಆದರೂ ಪೆಟ್ರೋಲ್ ರೇಟ್ ಗಣನೀಯವಾಗಿ ಕಮ್ಮಿ ಆಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಇವು ನಾವು ಕೇಳ್ತಾ ಇರೋ ಪ್ರಶ್ನೆಗಳು. ಬಹುಶಃ ನಿಮ್ಮ ಮನಸ್ಸಲ್ಲೂ ಕೂಡ ಇದೇ ಥರದ ಹಲವಾರು ಪ್ರಶ್ನೆಗಳು ಬರ್ಬೋದು. E20 ಪೆಟ್ರೋಲ್ ಉಪಯೋಗಿಸ್ತಾ ಇರೋ ನೀವು ಕೂಡ ಹಲವಾರು ಅನುಭವಗಳನ್ನು ಈಗ ಪಡ್ಕೊಂಡಿರ್ಬೋದು. ನಿಮಗೆ ಯಾವುದು ಸರಿ ಅನಿಸುತ್ತೆ, ಯಾವ ತಪ್ಪು ಅನಿಸುತ್ತೆ, E20 ಪೆಟ್ರೋಲ್ನ ಪರ ವಿರೋಧ, ಸಾಧಕ ಬಾಧಕ ಏನೇನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.